ನವೆಂಬರ್ 26 ಈ ದಿನವನ್ನ ಸಂವಿಧಾನ ದಿನವೆಂದು ನಾವೆಲ್ಲರೂ ಇಂದು ಆಚರಣೆ ಮಾಡುತ್ತಿದ್ದೇವೆ. ಈ ದಿವಸ ಸಂಸತ್ತಿನಲ್ಲಿ ಸಂವಿಧಾನ ಮಂಡನೆಯಾದ ದಿನ. 2015ರಿಂದ ಪ್ರತಿ ವರ್ಷ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ದಿನದ ಮಹತ್ವವನ್ನ ಸಾರಿ ಹೇಳಿದ್ದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿಯವರು ಸಂವಿಧಾನ ದಿನವನ್ನ ಘೋಷಣೆ ಮಾಡುವುದಕ್ಕೂ ಮುನ್ನ ಈ ದಿನವನ್ನ ರಾಷ್ಟ್ರೀಯ ಕಾನೂನು ದಿನ ಎಂದು ಕರೆಯಲಾಗುತ್ತಿತ್ತು. ಕಾನೂನು ದಿನ ಎಂದ್ರೆ ಯಾರೋ ಕೆಲವು ವಕೀಲರಿಗೆ ಸಂಬಂಧಿಸಿದ್ದು ಎನ್ನುವ ಭಾವನೆ ಮೂಡಿಸಲಾಗಿತ್ತು. ದೇಶದ ಯಾರೊಬ್ಬರಿಗೂ ಈ ದಿನ ಸಂವಿಧಾನಕ್ಕೆ ಸಂಬಂಧಿಸಿದ್ದು, ಸಂವಿಧಾನ ಮಂಡನೆಯಾದ ದಿನ ಇದು ಎಂಬುದೇ ಗೊತ್ತಿರಲಿಲ್ಲ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನಿಧಾನವಾಗಿ ದೇಶದ ಜನರು ಮರ್ತೇ ಬಿಡಬೇಕು ಎಂಬುದೇ ಕಾಂಗ್ರೆಸ್ಸಿನ ಕುಟಿಲ ಬುದ್ಧಿಯಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಕೊಟ್ಟ ಸಂವಿಧಾನವೆಂದ್ರೆ ಕಾಂಗ್ರೆಸ್ಸಿಗದೇನೋ ಎಣ್ಣೆ ಸೀಗೆಕಾಯಿ ಸಂಬಂಧ. ಹೀಗಾಗಿ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಜೊತೆಗೆ ಸಂವಿಧಾನವನ್ನು ವಿರೋಧಿಸಿಕೊಂಡು ಬಂದಿದೆ. ಇಂದಿಗೂ ಕಾಂಗ್ರೆಸ್ಸಿನ ಮಂದಬುದ್ಧಿಯ ಬಾಲಕ ರಾಹುಲ್ ಗಾಂಧಿ ಅವರು ಮೀಸಲಾತಿಯನ್ನ ರದ್ದು ಮಾಡುವ ಮೂಲಕ ಸಂವಿಧಾನ ಬದಲಾವಣೆ ಮಾಡುವ ಸೂಚನೆಯನ್ನ ವಿದೇಶದಲ್ಲಿ ಕೂತುಕೊಟ್ಟಿದ್ದಾರೆ. ಕಾಂಗ್ರೆಸ್ ಸುದೀರ್ಘ 62 ವರ್ಷಗಳ ಅಧಿಕಾರಾವಧಿಯಲ್ಲಿ ಬರೋಬ್ಬರಿ 76 ತಿದ್ದುಪಡಿಗಳನ್ನ ಸಂವಿಧಾನದಲ್ಲಿ ಮಾಡಿದೆ. ಕಾಂಗ್ರೆಸ್ ತಮ್ಮ ರಕ್ಷಣೆಗಾಗಿ, ಸರ್ವಾಧಿಕಾರಕ್ಕಾಗಿ ತಮಗೆ ಬೇಕಾದ ರೀತಿ ಸಂವಿಧಾನವನ್ನ ಬದಲಾಯಿಸಿಕೊಂಡಿದೆ ಮತ್ತು ಬದಲಾಯಿಸಲು ಯತ್ನಿಸುತ್ತಲೇ ಇದೆ. ರೈತರ, ಬಡವರ, ಮಠಗಳ, ಮಂದಿರಗಳನ್ನು ಬಿಡದೆ ಇವತ್ತು ವಕ್ಫ್ ಬೋರ್ಡ್ ಕಾನೂನಿಗೂ ಮೀರಿ ಆಸ್ತಿಗಳನ್ನ ಕಬಳಿಕೆ ಮಾಡಲು ತಿದ್ದುಪಡಿ ಮೂಲಕ ಅವಕಾಶ ಕೊಟ್ಟಿದ್ದೇ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಪ್ರಾತಿನಿಧ್ಯ ನೀಡುವ ಅವಕಾಶವೇ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಹೊಸ ವಿಧಿಯನ್ನೇ ಸೇರ್ಪಡೆ ಮಾಡಿ ತನ್ನ ವೋಟ್ ಬ್ಯಾಂಕ್ ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳ ರಕ್ಷಣೆಗಾಗಿ 370ನೇ ವಿಧಿಯನ್ನ ಕಾಶ್ಮೀರಕ್ಕೆ ನೀಡಿತು. ಈ ಮೂಲಕ ಸಂವಿಧಾನದ ಕಗ್ಗೊಲೆ ಮಾಡಿ ಕಾಶ್ಮೀರದ ನೆಮ್ಮದಿಗೆ, ದೇಶದ ಭದ್ರತೆಗೆ ಕೊಳ್ಳಿ ಇಟ್ಟಿತ್ತು. ಆದ್ರೆ ಭಾರತೀಯರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ತ್ಯಜಿಸಿ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರ ಕೊಟ್ಟ ಪರಿಣಾಮ ಕಾಶ್ಮೀರ ಇಂದು ಭಾರತದ ಸ್ವತ್ತಾಗಿ ಉಳಿದುಕೊಂಡಿದೆ. ಜಮ್ಮು ಕಾಶ್ಮೀರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಸರ್ವಾಧಿಕಾರಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಮೂಲಕ 21 ತಿಂಗಳ ಕಾಲ ಸಂವಿಧಾನವನ್ನೇ ರದ್ದು ಮಾಡಿದ್ದರು. ಈ 21 ತಿಂಗಳು ಇಂದಿರಾ ಗಾಂಧಿಯ ಸರ್ವಾಧಿಕಾರತ್ವವೇ ದೇಶದಲ್ಲಿ ನಡೆಯುತ್ತಿತ್ತು. ಸಂವಿಧಾನ ಜಾರಿ ಇಲ್ಲದೆ ಹೋದ್ರೆ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಎನ್ನುವುದಕ್ಕೆ ಇಂದಿರಾ ಗಾಂಧಿಯ ಸರ್ವಾಧಿಕಾರದ ಅವಧಿಯೇ ಸಾಕ್ಷಿ. ಇಂದಿನ ಯುವ ಪೀಳಿಗೆ ಸಂವಿಧಾನ ದಿನವನ್ನ ಅರ್ಥೈಸಿಕೊಂಡು ಸಂವಿಧಾನದ ರಕ್ಷಣೆಗಾಗಿ ಬದ್ಧರಾಗಿರಬೇಕಿದೆ. ಇಲ್ಲದೆ ಹೋದ್ರೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ಅಸ್ತಿತ್ವ, ಸಂವಿಧಾನ ಜಾರಿಯನ್ನೇ ಬುಡ ಸಮೇತ ಕಿತ್ತು ಹಾಕಲಿದೆ.